In terms of maintenance practices, line maintenance every day end of each rotation. Aircraft 4 sectors fly once it's back to the airport, end of that day, aircraft mandatory maintenance it has to be certified, it has to be released next day when it is coming back to service. The engineering team has to release the aircraft that this is fit to fly anta. So it is the process is very standard and it is highly optimized. Okay. So lapses or even say oversight, I would like to say oversight, background ಅಲ್ಲಿ ಗೊತ್ತಿಲ್ಲದೆ ಆಗದಿರೋದು might be some reasons, but usually the maintenance practices are very standard. ಯಾಕೆಂದ್ರೆ ಈ ತರ ಏರ್ಕ್ರಾಫ್ಟ್ ಅಲ್ಲ, ಡ್ರೀಮ್ ಲೈನರ್ ಇರ್ಲಿ ಇಲ್ಲ ಇನ್ನೊಂದ್ ತರದ ಏರ್ಕ್ರಾಫ್ಟ್ ಇರ್ಲಿ, ಆ ಮೇಂಟೆನೆನ್ಸ್ ಪ್ರಾಕ್ಟಿಸಸ್ ಏನ್ ಫಾಲೋ ಮಾಡಬೇಕು ದಟ್ ಇಸ್ ಸ್ಟ್ಯಾಂಡರ್ಡ್. ಇಷ್ಟು ಆಲ್ ಆಫ್ ವೇಟ್ ಅಬೌವ್ 5900 kgs ಅಂತ ಹೇಳ್ತೀವಿ ನಾವು, ಅದ್ರ ಮೇಲೆ ಇಟ್ ಕಮ್ಸ್ ಅಂಡರ್ ಜೆಟ್ ಎ ಕ್ಯಾಟಗರಿ ಆಫ್ ಏರ್ಕ್ರಾಫ್ಟ್ ಇಸ್ ಎ. ಸೊ ಈ ಕ್ಯಾಟಗರಿಗೆ ಏನೇನ್ ಮೇಂಟೆನೆನ್ಸ್ ಪ್ರಾಕ್ಟಿಸಸ್ ಆಗಬೇಕು ಇಟ್ ಇಸ್ ಸ್ಟ್ಯಾಂಡರ್ಡ್. ಸೊ ಅದು ಇಟ್ ಇಸ್ ಆಲ್ ಪ್ರಾಸೆಸ್ ಓರಿಯೆಂಟೆಡ್ ಮೋರ್ ದನ್ ಪರ್ಸನ್ ಓರಿಯೆಂಟೆಡ್. ನಾನ್ ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು, ಅದ್ರಲ್ಲಿ ಏನ್ ಚೇಂಜಸ್ ಇರಲ್ಲ. ದೇ ವಿಲ್ ಫಾಲೋ ವಾಟ್ ಇಸ್ ಬೈ ದಿ ಬುಕ್. ಸೊ ಹಾಗಾಗಿ ನೀವು ಈಗ ಇಂಜಿನ್ಸ್ ಎಲ್ಲ ಏನು ಅಂದ್ರೆ ನಿಮಗೆ ಎಕ್ಸಾಮಿನ್ ಮಾಡಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಗೋ ಫಾರ್ ಇಂಜಿನ್ ಶಾಪ್. ಏರ್ಕ್ರಾಫ್ಟ್ ಇಂದ ಇಂಜಿನ್ ತೆಗೆದು ಅದರಲ್ಲಿ ದೇ ವಿಲ್ ಪುಟ್ ದಿ ಬೋರೋಸ್ಕೋಪ್ ಇನ್ಸ್ಟ್ರೂಮೆಂಟ್ ಹಾಕಿ ದೇ ವಿಲ್ ಸಿ ವಾಟ್ ಇಸ್ ದಿ ಒಳಗಡೆ ಕಂಡೀಷನ್ಸ್ ಏನಿದೆ ಅಂತ. ಬಟ್ ದಟ್ ಇಸ್ ಡನ್ ಫಾರ್ ಎವ್ರಿ ಸರ್ಟನ್ ಅವರ್ಸ್. 100 hours ಇರುತ್ತೆ, 500 hours ಈ ತರ. ಸೊ ಎವ್ರಿ ಡೇ ಬೇಸಿಸ್ ಅಲ್ಲಿ ಇಟ್ ವುಡಂಟ್ ಬಿ ಫೀಸಿಬಲ್ ಟು ಏರ್ಕ್ರಾಫ್ಟ್ ಅನ್ನು ಕಂಪ್ಲೀಟ್ ಆಗಿ ಓಪನ್ ಮಾಡಿ A to Z ಚೆಕ್ ಮಾಡೋದಕ್ಕೆ ಇಟ್ ವೋಂಟ್ ಬಿ ಫೀಸಿಬಲ್. ಅಂಡ್ ದ ಪಾರ್ಟ್ಸ್ ಆರ್ ಡಿಸೈನ್ ಇನ್ ಸಚ್ ಅ ವೇ ದಟ್ ಇಸ್ ನಾಟ್ ಅ ನೆಸೆಸಿಟಿ ಎವ್ರಿ ಡೇ ಇಷ್ಟು ಎಕ್ಸ್ಟೆನ್ಸಿವ್ ಆಗಿ ಚೆಕ್ ಮಾಡಕ್. ಬಟ್ ಮ್ಯಾಂಡೇಟರಿ ಚೆಕ್ಸ್ ಹ್ಯಾಪನ್ ಎವ್ರಿ ಡೇ. ರೈಟ್. ಪೂಜಾ ಅವರಿದ್ದಾರೆ. ಪೂಜಾ ಸಾದಂಗಿ ಅವರೇ, ಈ ಏವಿಯೇಷನ್ ಮೋಡ್ ಆಫ್ ಈ ಇದೇನಿದೆ ನಮ್ಮ ಪ್ರಯಾಣ ಏನಿದೆ, ಈಗ ಜನಕ್ಕೊಂದು ಪ್ರಶ್ನೆ ಬರ್ತಾ ಇದೆ, ಎಷ್ಟರ ಮಟ್ಟಿಗೆ ಇದು ಸುರಕ್ಷಿತ ಅಂತ, ಹೌ ಸೇಫ್ ಇಸ್ ಇಟ್ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ನಿಮಗೆ ಒಬ್ಬ ಪೈಲಟ್ ಆಗಿ ಈ ಪ್ರಯಾಣದಲ್ಲಿ ಬಿಗ್ಗೆಸ್ಟ್ ಚಾಲೆಂಜಸ್ ಅಂದ್ರೆ ಏನು ಅಂತ? I think air transport is the safest mode of transport actually, because ಎಷ್ಟು ಜನ ಒಂದು ಏರ್ಕ್ರಾಫ್ಟ್ ಗೆ ಬಿಫೋರ್ ಇಟ್ ಗೆಟ್ಸ್ ಏರ್ಬೋರ್ನ್ ಚೆಕ್ ಮಾಡ್ತಾರೆ, ಎಷ್ಟು ಡೈಲಿ ರುಟೀನ್ ಚೆಕ್ಸ್ ಇರುತ್ತೆ, ಅಂಡ್ ಎವ್ರಿ ಪರ್ಟಿಕ್ಯುಲರ್ ನಂಬರ್ ಆಫ್ ಅವರ್ಸ್ ಆದ್ಮೇಲೆ ಏರ್ಕ್ರಾಫ್ಟ್ ಚೆಕ್ ಮಾಡ್ತಾರೆ. ಒಂದ್ ಏರ್ಕ್ರಾಫ್ಟ್ ಹಿಂಗಡೆ ಎಷ್ಟೋ ಜನ ಕ್ರೂ ಇರ್ತಾರೆ ಅದಕ್ಕೆ ಚೆಕ್ ಮಾಡಕ್ಕೆ, ಗ್ರೌಂಡ್ ಕ್ರೂ ಇರುತ್ತೆ. ಅಂಡ್ ಈವನ್ ದ ಪೈಲಟ್ಸ್ ಬಿಫೋರ್ ಫ್ಲೈಯಿಂಗ್ ದಿ ಏರ್ಕ್ರಾಫ್ಟ್ ದೇ ಚೆಕ್ ದಿ ಏರ್ಕ್ರಾಫ್ಟ್ ದೆಮ್ಸೆಲ್ಸ್. ಎಲ್ಲ ಸಿಸ್ಟಮ್ಸ್ ನ ಚೆಕ್ ಮಾಡ್ತಾರೆ ಬಿಫೋರ್ ವೆನ್ ದೇ ಆರ್ ಆನ್ ಗ್ರೌಂಡ್. ಸೊ ಐ ಥಿಂಕ್ a lot of people checks happen and hence it is very safe. And tumba fail safe options irutte. One system ಏನು work ಆಗ್ಲಿಲ್ಲ ಅಂದ್ರೆ there is a backup for that. Ad work ಆಗ್ಲಿಲ್ಲ ಅಂದ್ರೆ there is a backup for that as well. So and pilots go through rigorous and thorough training as well, and they know how to they are well aware with the procedures and they are trained to deal with emergency situations. ಇವಾಗ ಯಾವ್ದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗ್ಲಿ ಆಕ್ಸಿಡೆಂಟ್ಸ್ ಅಂಡ್ ಇನ್ಸಿಡೆಂಟ್ಸ್ ಅದು ಆಗೇ ಆಗುತ್ತೆ. ಅಂಡ್ ಏನು ಒಂದು ಯಾವ್ದು ಆಕ್ಸಿಡೆಂಟ್ ಆಗ್ಲೇಬಾರ್ದಂಗೆ ಐ ಡೋಂಟ್ ಥಿಂಕ್ ಯಾವ್ದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ ಅಂತ. ಇವಾಗ ರೋಡ್, ಇಫ್ ಯು ಲುಕ್ ಎಟ್ ರೋಡ್ ಟ್ರಾನ್ಸ್ಪೋರ್ಟ್ as well, ಎವ್ರಿ ಸಿಂಗಲ್ ಡೇ ಆಕ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್, ಎವ್ರಿ ಸಿಂಗಲ್ ಡೇ ಆಗುತ್ತೆ. ಅಂಡ್ yet people are traveling, right? So people they are not going to stop driving cars, they are not going to stop riding the bikes just because accidents ಆಗ್ತಿರುತ್ತೆ ಅಂತ. of course ಇದೇನು ಆಕ್ಸಿಡೆಂಟ್ ಆಗಿದೆ, ತುಂಬಾ ಫೇಟಲ್ ಇದೆ ಆಕ್ಸಿಡೆಂಟ್ ಇದು. it was extremely unfortunate and unpredictable, but ಈ ತರದ್ದು ಆಗಿದ್ರೆ definitely we will learn from it. investigation ಆದ್ಮೇಲೆ we will definitely apply those learnings into our laws, into our regulations to make sure anything like this doesn't happen again. ಚಿತ್ರಳೆ ಅವರೇ, ಈಗ ತಾವು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡುವಂತಹ ಟೈಮ್ ನಲ್ಲಿ ಬೇರೆ ರೀತಿಯ ಆಯಾಮಗಳ ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀರಿ. ಸೊ ಆ ಒಂದು ಚರ್ಚೆಯ ಆಧಾರದ ಮೇಲೆ ನಾವು ಈ 1985ರಲ್ಲಿ ಕನಿಷ್ಕ ವಿಮಾನ ದುರಂತ ನಡೆದಿತ್ತು. ಆ ಕನಿಷ್ಕ ವಿಮಾನ ದುರಂತ ನಡೆದಿದ್ದರ ಹಿಂದೆ ವಿಧ್ವಂಸಕ ಕೃತ್ಯದ ಚರ್ಚೆ ಭಾರಿಯಾಗಿತ್ತು. ಆ ವಿಧ್ವಂಸಕ ಕೃತ್ಯದಿಂದಲೇ ವಿಮಾನ ಪತನ ಆಗಿತ್ತು ಅನ್ನುವಂತಹ ಚರ್ಚೆ ಆಗಿತ್ತು. ಸೊ ಇಲ್ಲಿ ಅದರ ಸಾಧ್ಯತೆ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಸೊ ಈ ವಿಧ್ವಂಸಕ ಕೃತ್ಯದಿಂದ ವಿಮಾನ ಪತನ ಆಗುವ ಶಂಕೆ ತಮ್ಮನ್ನ ಕಾಡ್ತಾ ಇದೆಯಾ? ವ್ಯಾಂಡಲಿಸಂ ಅಂತ ನಾವು ಹೇಳ್ತೀವಲ್ಲ, ಆ ಪ್ರಕಾರ? ನೋಡಿ, ನಿನ್ನೆಯಿಂದನೂ ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ
ಈಗ ನೋಡಿ, ನಾಳೆ ನಾಡ್ದಂಗೆ DGCA ವಿಲ್ ಬಿ ಕ್ವಶನ್ಡ್, ಏರ್ ಇಂಡಿಯಾ ವಿಲ್ ಬಿ ಕ್ವಶನ್ಡ್, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ವಿಲ್ ಬಿ ಕ್ವಶನ್ಡ್, then Adani will be questioned, Ambani will be questioned, lastly Narendra Modi will be questioned. And the toolkit gang will start maligning the India, and there will be a huge loss to Air India. So, ಈಗ already 479 aircrafts ಗಳನ್ನ ಮತ್ತೆ ATR ಗಳನ್ನ, ಬೋಯಿಂಗ್ ಮತ್ತೆ ATR ಗಳನ್ನ ಏರ್ ಇಂಡಿಯಾ ಪರ್ಚೇಸ್ ಮಾಡ್ತಾ ಇದೆ ಶ್ರೀಪಾದ್. ಅರ್ಥ ಮಾಡ್ಕೊಳ್ಳಿ, ಇಂಥ ಎಕನಾಮಿಕಲಿ ಮತ್ತೆ ಪೊಲಿಟಿಕಲಿ ಇಂಡಿಯಾಗೆ ಬ್ಯಾಕ್ಲ್ಯಾಶ್ ಮಾಡಲಿಕ್ಕೆ, ಯಾಕಂದ್ರೆ ನಾವು ತೋರಿಸಿದ ಟೆಕ್ನಾಲಜಿ ಆಪರೇಷನಲ್ ಸಿಂಧೂರನ್ನ ಇಡೀ ವಿಶ್ವ ಬೆಚ್ಚಿ ಬೀಳಿಸಿದೆ. 4 ದಿವಸದಲ್ಲಿ ಎಷ್ಟು ಪ್ರಮಾದದ ಭಾರತ ಟೆಕ್ನಿಕಲಿ ಸೌಂಡ್ ಆಗಿದೆ ಅಂತ. ಈ ದೃಷ್ಟಿಯಿಂದನೇ ಕೂಡ ನಾವು ವಿಚಾರ ಮಾಡ್ತಾ ಇದ್ದೇವೆ, ವಾಟ್ ವಿಲ್ ಬಿ ದ ಎಕ್ಸಾಕ್ಟ್ ರೀಸನ್ ಫಾರ್ ದಿಸ್ ಆಕ್ಸಿಡೆಂಟ್ ವಿಚ್ ಹ್ಯಾಸ್ ಹ್ಯಾಪನ್. ಆದ್ರೆ ನಂದು ವಿಚಾರ ಏನಾದ್ರೂ ಕರೆಕ್ಟ್ ಆಗಿದ್ರೆ, ಐ ಥಿಂಕ್ ಐ ಮೇ ಬಿ ರೈಟ್ that sabotage is the only angle. Something was there in that aircraft. ಯಾಕಂದ್ರೆ ಥ್ರಸ್ಟ್ ಆಗಿಲ್ಲ, ನಮ್ಮ ಪೈಲಟ್ ಸಾಹೇಬ್ರು ಹೇಳಿದ್ರು. ಥ್ರಸ್ಟ್ ಆಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ನಿಂದಾನೇ ಥ್ರಸ್ಟ್ ಆಗ್ತಾ ಇದ್ದಿದ್ದಲ್ಲ, ರನ್ವೇ ನಿಂದಾನೇ ಅದು ಏರ್ಪೋರ್ಟ್ ಗೋಡೆ ಡ್ಯಾಶ್ ಹೊಡ್ತಿತ್ತು. ಥ್ರಸ್ಟ್ ಆಗಿದೆ ಅಂದ್ರೆ ದೇರ್ ಇಸ್ ನಾಟ್ ಎ ಥ್ರಸ್ಟ್. 2 ಇಂಜಿನ್ ಫೇಲ್ ಆಗೋ ಪ್ರಶ್ನೆನೇ ಇಲ್ಲ. ಬರ್ಡ್ ಹಿಟ್ ಆದ್ರೆ 1 ಇಂಜಿನ್ ಚಾಲೂನೇ ಇರ್ತದೆ. ಸರ್, ತುಂಬಾ ವಿಚಾರ ಕಾಡ್ತಾ ಇದೆ. ಆಮೇಲೆ ಏವಿಯೇಷನ್ ನಲ್ಲಿ 50 ಜನ ಸೈನ್ ಮಾಡ್ತಾ ಇದ್ದಾರೆ ಶ್ರೀಪಾದ್, ಇನ್ಕ್ಲೂಡಿಂಗ್ ದ ಗ್ರೌಂಡ್ ಕ್ರೂಲಿಂದ ಹಿಡ್ಕೊಂಡು ಪೈಲಟ್. ವೆನ್ ಹಿ ಸೀಸ್ ದ ಸರ್ಟಿಫಿಕೇಶನ್, ನಿಮ್ ಪ್ಯಾನೆಲ್ ನಲ್ಲಿ ಪೈಲಟ್ಸ್ ಗಳ ಕೇಳಿ, ಸರ್ಟಿಫಿಕೇಶನ್ ನೋಡಿದ ಮೇಲೂ ಕೂಡ ಪೈಲಟ್ ಒಂದ್ಸತೆ ಏರ್ಕ್ರಾಫ್ಟಿನ ಸರೌಂಡಿಂಗ್ ಚೆಕ್ ಮಾಡಿ ಕೂಡ ಕಾಕ್ಪಿಟ್ ನಲ್ಲಿ ಒಳಗಡೆ ಹೋಗಿರ್ತಾರೆ. ಆದ್ರೆ ಈ ತರ ದುರಂತ ಆಗ್ಲಿಕ್ಕೆ ಸಬೋಟೇಜ್ ಏನೊಂದು ಕಾರಣ ಇರಬಹುದಾ ಅಂತ ನಂಗೆ ಈ ವಿಚಾರ ಕಾಡ್ತಾ ಇದೆ. ಆದ್ರೆ at the end of the day, the loser will be Air India, and people, and the beneficiary will be those European countries. ಅವರು 5 ಏರ್ಲೈನರ್ಸ್ ಇದ್ದಾರೆ. ಇನ್ನು ಮುಂದೆ ಜನ ಏರ್ಲೈನ್ ನಲ್ಲಿ ಹೋಗಬಾರ್ದು ಅಂತ ಈ ತರ ಎಲ್ಲ ನಮ್ಮ ಇಂಡಿಯನ್ ಇಮೇಜ್ ಅನ್ನ ಬ್ಲಾಕ್ಲಾಶ್ ಮಾಡೋ ಪ್ರಯತ್ನ ಕೂಡ ಆಗ್ತದೆ. ಆದ್ರೆ DGCA ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಶುಡ್ ಟೇಕ್ ಸಚ್ ಎ ಆಕ್ಷನ್ ದಟ್ ದೇ ಶುಡ್ ಕನ್ವಿನ್ಸ್ ದ ಪೀಪಲ್ ಆಫ್ ಇಂಡಿಯಾ ದಟ್ ದೇರ್ ವಾಸ್ ನಾಟ್ ಎ ಮಿಸ್ಟೇಕ್ ಫ್ರಮ್ ದ ಏರ್ ಇಂಡಿಯಾ ಅಂತ ಹೇಳ್ಬೋದು. ಸ್ವಲ್ಪ ವೆರಿ ವ್ಯಾಲ್ಯುಬಲ್ ಕಮೆಂಟ್ಸ್ ಮೋಹನ್ ಚಿತ್ತಾಳೆ ಅವರೇ. ಅತ್ಯಂತ ಮೌಲಿಕವಾದ ಸಲಹೆಯನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು. ರಿಪಬ್ಲಿಕ್ ನೊಂದಿಗೆ ಮಾತನಾಡಿದ್ದಕ್ಕೆ, ರಿಪಬ್ಲಿಕ್ ಕನ್ನಡದೊಂದಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಪೂಜಾ ಸಾದಂಗಿ, ತಮಗೂ ಕೂಡ ಅನಂತ ಧನ್ಯವಾದಗಳು ನಮ್ಮ ಜೊತೆ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ. ಹಾಗೆ ಸಮರ್ಥ ಹೆಗಡೆ, ತಮಗೂ ಕೂಡ ಥ್ಯಾಂಕ್ಸ್ ಅ ಲಾಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಏನೇ ಆಗ್ಲಿ, ಮೋಹನ್ ಚಿತ್ತಾಳೆ ಅವರು ಹೇಳ್ತಾ ಇದ್ದಾಗ ಇದು ಕೇವಲ ಏರ್ ಇಂಡಿಯಾಕ್ಕೆ ಆದ ಲಾಸ್ ಅಷ್ಟೇ ಅಲ್ಲ, ಇದು ಇಡೀ ಇಂಡಿಯಾಕ್ಕೆ ಆಗಿರ್ತಕ್ಕಂತಹ ಲಾಸ್. ಇದು ಭಾರತ ಅನುಭವಿಸ್ತಾ ಇರ್ತಕ್ಕಂಥ ನಷ್ಟ, ಜೀವಗಳ ನಷ್ಟ, ಜೊತೆಗೆ ನಮ್ಮ ಭಾರತದ ಪ್ರತಿಷ್ಠೆಯ ನಷ್ಟ, ಇದೆಲ್ಲವೂ ಕೂಡ ಆಗಿದೆ. ಇದ್ರ ಬಗ್ಗೆ ಖಂಡಿತವಾಗಲೂ ಕೇಂದ್ರ ವಿಮಾನಯಾನ ಸಚಿವಾಲಯ ಗಂಭೀರ ಕ್ರಮವನ್ನು ತಗೊಳುತ್ತೆ ಅಂತ ಆಶಿಸೋಣ. ಭಾರತದ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಜನಗಳ ವಿಶ್ವಾಸ ಮತ್ತೆ ಪುನರ್ಸ್ಥಾಪಿತ ಆಗ್ಲಿ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಮಾತಾಡ್ಸೋಣ. ಚಿತ್ತಾಳೆ ಅವರೇ, ತಾವು ಕೂಡ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿದಂಥವ್ರು, ಈ ರೀತಿಯ ಅನೇಕ ವಿಚಾರಗಳು ತಮ್ಮ ಗಮನಕ್ಕೆ ಇರುತ್ತೆ. ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್ ಅನ್ನೋದಕ್ಕೆ ಈ ರೀತಿಯ ಘಟನೆಗಳಾಗ್ತಾ ಇದೆ. ವೆಕೇಶನ್